ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಬಿಜೆಪಿ ಕಮಾಲ್. 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವಿನ ನಗೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೋಟೆ ಛಿದ್ರವಾಗಿದೆ. 203 ಬಿಜೆಪಿ ತಲುಪಿರ್ತಕ್ಕಂಥ ನಂಬರ್. ಟಿಎಂಸಿ 84ಕ್ಕೆ ಸೀಮಿತವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕ್ಲಿಯರ್ ಮೆಜಾರಿಟಿಯೊಂದಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಬಂಗಾಳದ ಐತಿಹಾಸಿಕ ಜಯ 2014ರಲ್ಲಿ ಕಂಡ ಕನಸು ಇದು ಅಂತ ಹೇಳಲಾಗ್ತಾ ಇತ್ತು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಆವತ್ತಿನ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವ್ರ ಜೊತೆ ಈ ಕನಸನ್ನ ಶೇರ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯಬೇಕು ಅನ್ನುವಂಥ ಒಂದು ಕನಸು. ಆ ಸಂದರ್ಭಕ್ಕೆ ಅದು ಬಹಳ ದೂರದ ಕನಸಾಗಿತ್ತು. ಅದು ನನಸಾಗೋದು ಬಹಳ ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಹಲವು ವರ್ಷಗಳು ಸಂದ ಬಳಿಕ ಇದೀಗ ಆ ಕನಸು ನನಸಾಗಿರುವಂತಹ ಸಮಯ. ಪಶ್ಚಿಮ ಬಂಗಾಳದ ಹಿಂದೂಗಳು ಬಹಳ ಸೆಕ್ಯುಲರ್ ಹಿಂದೂಗಳು, ಹಾಗಾಗಿ ಅವರು ವೋಟ್ ಮಾಡಲ್ಲ ಬಿಜೆಪಿಗೆ ಅನ್ನುವಂಥ ಮಾತುಗಳಿತ್ತು. ಆದರೆ ಅಲ್ಲಿ ಸೆಕ್ಯುಲರಿಸಮು ಅಥವಾ ಹಿಂದುತ್ವಗಿಂತ ಹೆಚ್ಚಾಗಿ ಬಂಗಾಳಿಯ ಅಸ್ಮಿತೆಗೆ ವೋಟ್ ಮಾಡಿದ್ರ ಅವರು ಅಂತ. ಬಂಗಾಳಿಯ ಅಸ್ಮಿತೆ ಅನ್ನೋ ವಿಚಾರ ಬಿಜೆಪಿಗೆ ಫಾರ್ ಆಯ್ತಾ? ವೀಕ್ಷಕರೇ, ಪಶ್ಚಿಮ ಬಂಗಾಳದ ನೆಲದಲ್ಲಿ ಬಿಜೆಪಿ ಬಾವುಟ ಹಾರಿಸಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಬಹು ವರ್ಷದ ಕನಸು ನನಸಾಗಿದೆ. 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಕಟ್ಟಿದ್ದಂತಹ ಟಿಎಂಸಿ ಕೋಟೆಯನ್ನ ಛಿದ್ರ ಮಾಡಿರೋ ಕೇಸರಿ ಸೇನೆ ಕೊನೆಗೂ ತನ್ನ ವಿಜಯ ಪತಾಕೆ ಹಾರಿಸಿದೆ. ಬಂಗಾಳದಲ್ಲಿ ಬದಲಾವಣೆಯ ಬಿಜೆಪಿ ಬಿರುಗಾಳಿ. ಮೋದಿ ಅಮಿತ್ ಶಾ ರಣತಂತ್ರಕ್ಕೆ ದೀದಿ ಕೋಟೆ ಛಿದ್ರ. ಪಶ್ಚಿಮ ಬಂಗಾಳ ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತದ ರಾಜಕೀಯ ಇತಿಹಾಸದಲ್ಲಿ ವಿಶೇಷ ಪುಟಗಳನ್ನು ಅಚ್ಚಳಿಯದಂತೆ ಉಳಿಸಿಕೊಂಡಿರುವ ರಾಜ್ಯ. 294 ವಿಧಾನಸಭೆಗಳನ್ನು ಹೊಂದಿರುವ ಬಂಗಾಳದಲ್ಲಿ ಬಿಜೆಪಿ ತನ್ನ ವಿಜಯ ಪತಾಕೆ ಹಾರಿಸಬೇಕೆಂಬುದು ಪ್ರಧಾನಿ ಮೋದಿ, ಅಮಿತ್ ಶಾ ಆದಿಯಾಗಿ ಕೋಟಿ ಕಾರ್ಯಕರ್ತರ ಕನಸಾಗಿತ್ತು. ಕೇಸರಿ ಸೇನೆಯ ಎಷ್ಟೋ ವರ್ಷಗಳ ಶ್ರಮ ತಪಸ್ಸು ಇವತ್ತು ಫಲ ಕೊಟ್ಟಿದೆ. ಇಂದು ಹೊರಬಿದ್ದ ಫಲಿತಾಂಶ ಬಂಗಾಳದಲ್ಲಿ ಬಿಜೆಪಿ ಪರ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸತತ 35 ವರ್ಷ ಅಧಿಕಾರದಲ್ಲಿದ್ದ ಕಮ್ಯುನಿಸ್ಟ್ ಸರ್ಕಾರವನ್ನೇ ನೆಲೆ ಇಲ್ಲದಂತೆ ಮಾಡಿದ್ದ ಮಮತಾ ಬ್ಯಾನರ್ಜಿ ಕಳೆದ 15 ವರ್ಷದಿಂದ ಬಂಗಾಳದ ಅನಭಿಷಿಕ್ತ ನಾಯಕಿಯಾಗಿದ್ದರು. ಸಣ್ಣ ಹಳ್ಳಿಯಿಂದ ಕೋಲ್ಕತ್ತಾದಂತಹ ದೊಡ್ಡ ನಗರದವರೆಗೂ ಬಲಿಷ್ಠ ಪಡೆ ಕಟ್ಟಿದ್ದ ದೀದಿಯನ್ನ ಸೋಲಿಸೋದು ಬಿಜೆಪಿಗೆ ಸಣ್ಣ ವಿಷಯವಾಗಿರಲಿಲ್ಲ. ಆದರೆ ಬಿಜೆಪಿಯ ರಣತಂತ್ರ, ಬದಲಾದ ರಾಜಕೀಯ ಪರಿಸ್ಥಿತಿ ಬಂಗಾಳದಲ್ಲಿ ಹೊಸ ಸರ್ಕಾರ ಉದಯಕ್ಕೆ ಕಾರಣವಾಗಿದೆ. ದೀದಿ ಸಾಮ್ರಾಜ್ಯದ ಅಡಿಗಲ್ಲು ಕಿತ್ತಿದ್ದ ಅಮಿತ್ ಶಾ, ಅಸ್ಸಾಂ ತ್ರಿಪುರಾದಲ್ಲಿ ಬಿಜೆಪಿ ಸರ್ಕಾರವನ್ನ ನೆಲೆಯೂರಿಸಿದ್ದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಪಶ್ಚಿಮ ಬಂಗಾಳ ಕಬ್ಬಿಣದ ಕಡಲೆಯಾಗಿತ್ತು. ದೀದಿ ಸಾಮ್ರಾಜ್ಯವನ್ನ ಉರುಳಿಸುವ ಪಣ ತೊಟ್ಟಿದ್ದ ಅಮಿತ್ ಶಾ ಅದರ ಮೊದಲ ಭಾಗವಾಗಿ ದೀದಿ ಆಪ್ತ ಸುವೇಂದು ಅಧಿಕಾರಿಯನ್ನ 2021ರ ಚುನಾವಣೆ ವೇಳೆಯೇ ಬಿಜೆಪಿಗೆ ಸೆಳೆದಿದ್ರು. 2026ರ ಎಲೆಕ್ಷನ್ ವೇಳೆ ಬಂಗಾಳಕ್ಕೆ ಈ ಮಣ್ಣಿನ ಮಗನೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಘೋಷಣೆ ಮಾಡಿ ಜನಮಾನಸದಲ್ಲಿ ಬದಲಾವಣೆಯ ಬೆಳಕು ಬಿತ್ತಿದ್ರು. ಖುದ್ದು ಪಶ್ಚಿಮ ಬಂಗಾಳಕ್ಕೆ ಬಂದು ಕುಳಿತಿದ್ದ ಕೇಂದ್ರ ಸಚಿವ ಅಮಿತ್ ಶಾ ಕ್ಷೇತ್ರವಾರು ಮಾಹಿತಿ ಪಡೆದು ರಣತಂತ್ರ ರೂಪಿಸಿದರು. ಇದು ಸಾಲದೆಂಬಂತೆ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ರನ್ನ ಚುನಾವಣಾ ಉಸ್ತುವಾರಿಯನ್ನಾಗಿ ಮಾಡಿ ಬೂತ್ ಮಟ್ಟದಲ್ಲಿ ಬೂಸ್ಟ್ ತುಂಬಿದ್ರು. ಬಂಗಾಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದೆಡೆ ಅಮಿತ್
ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಕಾರ್ಯಕರ್ತರ ಪಡೆ ಬಲಪಡಿಸ್ತಾ ಇದ್ರೆ ಮತದಾರರನ್ನ ಸೆಳೆಯಲು ಮೋದಿ ಅಖಾಡಕ್ಕಿಳಿದಿದ್ರು. ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡಿದ ಮೋದಿ ದೀದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಸಣ್ಣ ಗೂಡಂಗಡಿಯಲ್ಲಿ ಜೈಲ್ಪುರಿ ಸವಿದಿದ್ದ ಪ್ರಧಾನಿಗಳು ಹೂಗ್ಲಿ ನದಿಯಲ್ಲಿ ದೋಣಿ ವಿಹಾರ ಮಾಡಿ ಮತದಾರರ ಮನಸ್ಸು ಕದ್ದಿದ್ರು. ಸತತ 15 ವರ್ಷಗಳ ಮಮತಾ ಬ್ಯಾನರ್ಜಿ ಅಧಿಕಾರ ಕಂಡಿದ್ದ ಜನರು ಸಹ ಬದಲಾವಣೆ ಬಯಸಿದ್ರು. ಆರ್ಜಿಕರ್ ಆಸ್ಪತ್ರೆ ರೇಪ್ ಕೇಸ್, ಸಂದೇಶ್ ಖಾಲಿ ಪ್ರಕರಣ ಜನಾಕ್ರೋಶ ಸ್ಫೋಟಗೊಳ್ಳುವಂತೆ ಮಾಡಿದ್ರು. ಉದ್ಯೋಗದ ವಿಚಾರವು ಬಂಗಾಳದಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಜನರು ಬಿಜೆಪಿಯತ್ತ ನೋಡುವಂತೆ ಮಾಡಿತ್ತು. ದೀದಿ ಮತ ಬ್ಯಾಂಕ್ಗೆ ಎಸ್ಐಆರ್ನಿಂದ ಪೆಟ್ಟು. ಅಸಲಿ ಪಶ್ಚಿಮ ಬಂಗಾಳದ ಚುನಾವಣಾ ದಿಕ್ಕನ್ನ ಬದಲಿಸಿದ್ದು ಅಂದ್ರೆ ಅದು ಎಸ್ಐಆರ್ ಪ್ರಕ್ರಿಯೆ. ಬಂಗಾಳದಲ್ಲಿ ಸುಮಾರು 90 ಲಕ್ಷ ಮತದಾರರ ಹೆಸರನ್ನ ಕೈಬಿಟ್ಟಿದ್ದು ಟಿಎಂಸಿ ಮತ ಬ್ಯಾಂಕ್ಗೆ ಪೆಟ್ಟು ನೀಡಿತ್ತು. ಇದರ ಜೊತೆಗೆ ಹುಮಾಯೂನ್ ಕಬೀರ್ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ದು ಸಹ ಮುಸ್ಲಿಂ ಮತಗಳು ಚದುರುವಂತೆ ಮಾಡಿತ್ತು. ಬಿಜೆಪಿ ಹಿಂದೂಗಳನ್ನ ಒಗ್ಗೂಡಿಸಿದ್ದು ಮಮತಾ ಪಡೆಗೆ ನುಂಗಲಾರದ ಬಿಸಿ ತುಪ್ಪವಾಗಿತ್ತು. ಬಂಗಾಳದಲ್ಲಿ ಮೈತ್ರಿ ಧರ್ಮ ಮರೆತ ಕಾಂಗ್ರೆಸ್. ಒಂದೆಡೆ ಬಿಜೆಪಿ ಹಿಂದೂ ಮತಗಳನ್ನು ಒಗ್ಗೂಡಿಸಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಗೂ ಬಿಗ್ ಶಾಕ್ ನೀಡಿತ್ತು. ಎಲ್ಲ 294 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಹಾಕಿ ಇಂಡಿ ಕೂಟಕ್ಕೆ ತಿಲಾಂಜಲಿ ಬಿಟ್ಟಿತ್ತು. ಕಾಂಗ್ರೆಸ್ನತ್ತ ಮುಸ್ಲಿಂ ಮತಗಳ ಹೊರಳಿದ್ದು ಸಹ ದೀದಿ ಅಭ್ಯರ್ಥಿಗಳು ಸೋಲಿಗೆ ಕಾರಣವಾಯಿತು ಅಂತ ವಿಶ್ಲೇಷಿಸಲಾಗ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಗಾಳದಲ್ಲೇ ಓದಿ ಇಲ್ಲೇ ವಾಸವಾಗಿರೋ ಬಿಜೆಪಿ ಕಾರ್ಯಕರ್ತರೇ ಸಿಎಂ ಆಗೋದು ಅಂತ ಹೇಳಿದ್ದು ಯಾರು ಮುಂದಿನ ಸಿಎಂ ಅನ್ನೋ ಕುತೂಹಲ ಮೂಡಿದೆ. ಬಹುತೇಕ ವಿರೋಧ ಪಕ್ಷದ ನಾಯಕರಾಗಿದ್ದ ಸುವೇಂದು ಅಧಿಕಾರಿಯೇ ಸಿಎಂ ಆಗೋ ಸಾಧ್ಯತೆ ದಟ್ಟವಾಗಿದೆ. ಸುವೇಂದು ಸಿಎಂ ಆದ್ರೆ ವಿಪಕ್ಷ ನಾಯಕರು ಯಾರು ಅನ್ನೋ ಪ್ರಶ್ನೆಯೂ ಮೂಡ್ತಿದೆ. ಮಮತಾ ಬ್ಯಾನರ್ಜಿಯೇ ಮತ್ತೆ ವಿರೋಧ ಪಕ್ಷದಲ್ಲಿ ಕೂತು ಬಿಜೆಪಿಯ ಬೆನ್ನೇರ್ತಾರಾ, ಇಲ್ಲ ಅಭಿಷೇಕ್ ಬ್ಯಾನರ್ಜಿಗೆ ಪಟ್ಟಾಭಿಷೇಕ ಮಾಡ್ತಾರಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಬಿಜೆಪಿ ಕಮಾನ್. 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವಿನ ನಗೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೋಟೆ ಛಿದ್ರವಾಗಿದೆ. 203 ಬಿಜೆಪಿ ತಲುಪಿರ್ತಕ್ಕಂಥ ನಂಬರ್, ಟಿಎಂಸಿ 84ಕ್ಕೆ ಸೀಮಿತವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕ್ಲಿಯರ್ ಮೆಜಾರಿಟಿಯೊಂದಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬಂಗಾಳದ ಐತಿಹಾಸಿಕ ಜಯ 2014ರಲ್ಲಿ ಕಂಡ ಕನಸು ಇದು ಅಂತ ಹೇಳಲಾಗ್ತಾ ಇತ್ತು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಆವತ್ತಿನ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವ್ರ ಜೊತೆ ಈ ಕನಸನ್ನು ಶೇರ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯಬೇಕು ಅನ್ನುವಂಥ ಒಂದು ಕನಸು. ಆ ಸಂದರ್ಭಕ್ಕೆ ಅದು ಬಹಳ ದೂರದ ಕನಸಾಗಿತ್ತು. ಅದು ನನಸಾಗೋದು ಬಹಳ ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಹಲವು ವರ್ಷಗಳು ಸಂದ ಬಳಿಕ ಇದೀಗ ಆ ಕನಸು ನನಸಾಗಿರುವಂತಹ ಸಮಯ. ಪಶ್ಚಿಮ ಬಂಗಾಳದ ಹಿಂದೂಗಳು ಬಹಳ ಸೆಕ್ಯುಲರ್ ಹಿಂದೂಗಳು, ಹಾಗಾಗಿ ಅವರು ವೋಟ್ ಮಾಡಲ್ಲ ಬಿಜೆಪಿಗೆ ಅನ್ನುವಂಥ ಮಾತುಗಳಿತ್ತು. ಆದರೆ ಅಲ್ಲಿ ಸೆಕ್ಯುಲರಿಸಮು ಅಥವಾ ಹಿಂದುತ್ವಗಿಂತ ಹೆಚ್ಚಾಗಿ ಬಂಗಾಳಿಯ ಅಸ್ಮಿತೆಗೆ ವೋಟ್ ಮಾಡಿದ್ರ ಅವರು ಅಂತ. ಬಂಗಾಳಿ ಅಸ್ಮಿತೆ ಅನ್ನೋ ವಿಚಾರ ಬಿಜೆಪಿಗೆ ಫಾರ್ ಆಯ್ತಾ?